ನೀಟ್ 2025ನ ಸ್ಟೇಟ್ ಮೆರಿಟ್ ಲಿಸ್ಟನ್ನು ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತೀರಾ. ಅದರ ಪ್ರಕಾರ ಈಗ ನಾನು ಪ್ರತಿಯೊಂದು ಕೆಟಗರಿಗಳಲ್ಲಿ ಎಷ್ಟೊಂದು ಕಟ್ ಆಫ್ ನಿಲ್ಲಬಹುದು ಮತ್ತು ಎಷ್ಟು ಆಲ್ ಇಂಡಿಯಾ ರ್ಯಾಂಕಿಗೆ ನಿಲ್ಲಬಹುದು ಎಂಬುದನ್ನು ಗೆಸ್ ಮಾಡಲಿದ್ದೇನೆ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ಈ ಒಂದು ಡಾಟಾ ನಾನು ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಮತ್ತೆ ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಕಂಪೇರ್ ಮಾಡಿ ಸ್ಟೇಟ್ ರ್ಯಾಂಕ್ ಅನ್ನು ಕಂಪೇರ್ ಮಾಡಿ ಎಲ್ಲ ಅನಾಲಿಸಿಸ್ ಅನ್ನು ಮಾಡಿ ಈ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿರ್ತೇವೆ. ಈಗ ಮೊದಲಿಗೆ 1G ಕೆಟಗರಿಯಲ್ಲಿ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂದರೆ 468 ಮಾರ್ಕ್ಸ್ಗೆ ನಿಲ್ಲಬಹುದು, ಅಂದರೆ ರ್ಯಾಂಕ್ 95,000ಕ್ಕೆ ನಿಲ್ಲಬಹುದು. 2AG ಕೆಟಗರಿಯಲ್ಲಿ 95,500 ರ್ಯಾಂಕಿಗೆ ಕಟ್ ಆಫ್ ನಿಲ್ಲಬಹುದು, ಅಂದರೆ ನೀಟ್ ಸ್ಕೋರ್ 467 ಆಗಿರುತ್ತದೆ. ಮುಂದಿನ ಕೆಟಗರಿ 2BG ಕೆಟಗರಿ. 2BG ಕೆಟಗರಿಯಲ್ಲಿ 87,250 ಕಟ್ ಆಫ್ ನಿಲ್ಲಬಹುದು. ಇದರ ಒಂದು ನೀಟ್ ಸ್ಕೋರ್ 473 ಆಗಿರುತ್ತದೆ. ಮತ್ತು 3AG ಕೆಟಗರಿಯಲ್ಲಿ 79,250 ಅಂದರೆ ನೀಟ್ ರ್ಯಾಂಕ್ 479ಕ್ಕೆ ಕಟ್ ಆಫ್ ನಿಲ್ಬಹುದು ಅಂತ ಗೆಸ್ ಮಾಡ್ತಾ ಇದ್ದೇನೆ. ಮತ್ತು 3BGಯಲ್ಲಿ ಕೂಡ ಮತ್ತು GM ಕೆಟಗರಿಯಲ್ಲಿ ಕೂಡ 479ಕ್ಕೆ ಕಟ್ ಆಫ್ ನಿಲ್ಬಹುದು. ಮತ್ತು SCGಯಲ್ಲಿ 2,27,000ಕ್ಕೆ ಕಟ್ ಆಫ್ ನಿಲ್ಬಹುದು, ಅಂದರೆ 392ಕ್ಕೆ ಕಟ್ ಆಫ್ ನಿಲ್ಬಹುದು. ಇದು ಸೆಕೆಂಡ್ ರೌಂಡ್ಗೆ ನಿಲ್ಲುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತದೆ. ಮತ್ತು STGಯಲ್ಲಿ 2,24,000ಕ್ಕೆ ಕಟ್ ಆಫ್ ನಿಲ್ಬಹುದು, ಅಂದರೆ 393ಕ್ಕೆ ಕಟ್ ಆಫ್ ನಿಲ್ಬಹುದಾಗಿರುತ್ತದೆ. ಇನ್ನೊಂದು ವಿಷಯವನ್ನು ಹೇಳ್ತೇನೆ ಕೇಳಿ. ನಿಮಗೆ ಕಾಲೇಜಿನ ಬಗ್ಗೆ ಪೂರ್ತಿಯಾದಂತಹ ಡೀಟೇಲ್ಸ್ ಮತ್ತು ಪ್ರಿಯಾರಿಟಿ ಆರ್ಡರ್ನ ಹೇಗೆ ಮಾಡ್ಕೊಳ್ಬೇಕು, ಪ್ರತಿಯೊಂದು ಮಾಹಿತಿಯನ್ನು, ಕೌನ್ಸಿಲಿಂಗ್ ಗೈಡೆನ್ಸ್ ಅನ್ನು ಬೇಕಾಗಿದ್ದರೆ, ಪರ್ಸನಲ್ ಗೈಡೆನ್ಸ್ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಒಂದು ಮೆಸೇಜ್ ಹಾಕಿದರೆ ನಿಮಗೆ ಪೂರ್ತಿಯಾದಂತಹ ಕೌನ್ಸಿಲಿಂಗ್ ಗೈಡೆನ್ಸ್ ಅನ್ನು ಕೊಡಲಾಗುತ್ತದೆ ಮತ್ತು ಅದಕ್ಕೆ ಪೂರಕವಾದಂತಹ ಅಮೌಂಟನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಮುಂದಿನ ಕೆಟಗರಿಗಳು ರೂರಲ್ ಅಲ್ಲಿ 1R ಕೆಟಗರಿಯಲ್ಲಿ 95,350ಕ್ಕೆ ಕಟ್ ಆಫ್ ನಿಲ್ಲಬಹುದು, ಅಂದರೆ ನೀಟ್ ಸ್ಕೋರ್ 467 ಆಗಿರಬೇಕಾಗ್ತದೆ. 2ARನಲ್ಲಿ 99,600ಕ್ಕೆ ಕಟ್ ಆಫ್ ನಿಲ್ಬಹುದು, 485ಕ್ಕೆ ಕಟ್ ಆಫ್ ನಿಲ್ತದೆ. 2BRನಲ್ಲಿ 96,000ಕ್ಕೆ ಕಟ್ ಆಫ್ ನಿಲ್ಬಹುದು, ಇದು 467ಕ್ಕೆ ಕಟ್ ಆಫ್ ನಿಲ್ತದೆ. 3ARನಲ್ಲಿ 90,250ಕ್ಕೆ ಕಟ್ ಆಫ್ ನಿಲ್ಬಹುದು. 3AR ಮತ್ತು 3BR GMRನಲ್ಲಿ ಆಲ್ಮೋಸ್ಟ್ ಆಗಿ ಈಕ್ವಲ್ ಆಗಿ ಕಟ್ ಆಫ್ ನಿಲ್ತದೆ, ಅಂದರೆ 471ಕ್ಕೆ ಕಟ್ ಆಫ್ ನಿಲ್ಲುತ್ತದೆ. ಮತ್ತು SCR ಮತ್ತು STRನಲ್ಲಿ 2,46,000ಕ್ಕೆ ಕಟ್ ಆಫ್ ನಿಲ್ಬಹುದು, ಅಂದರೆ 382ಕ್ಕೆ ಕಟ್ ಆಫ್ ನಿಲ್ಬಹುದಾಗಿರುತ್ತದೆ. ಹಾಗೆ STRನಲ್ಲಿ 2,22,000ಕ್ಕೆ ಕಟ್ ಆಫ್ ನಿಲ್ಬಹುದು, ಅಂದರೆ ನೀಟ್ ಸ್ಕೋರಿಂಗ್ 394 ಇರಬೇಕಾಗ್ತದೆ. ಮುಂದಿನದು ಕನ್ನಡ ಮೀಡಿಯಂ ರಿಸರ್ವೇಷನ್ ಅಲ್ಲಿ ನೋಡೋಣ. 1K ಕೆಟಗರಿಯಲ್ಲಿ 1,07,200ಕ್ಕೆ ಕಟ್ ಆಫ್ ನಿಲ್ಬಹುದು ಮತ್ತು ಇದರ ಸ್ಕೋರ್ 459 ಆಗಿರುತ್ತದೆ. 2AKಯಲ್ಲಿ 1,20,000ಕ್ಕೆ ಕಟ್ ಆಫ್ ನಿಲ್ಬಹುದು, 451ಕ್ಕೆ ಕಟ್ ಆಫ್ ನಿಲ್ಬಹುದು. 2BKಯಲ್ಲಿ 1,07,500ಕ್ಕೆ ಕಟ್ ಆಫ್ ನಿಲ್ಬಹುದು, 459 ಮಾರ್ಕ್ಸ್ ಇರಬೇಕಾಗ್ತದೆ. 3AK, 3BK ಮತ್ತು GMKಯಲ್ಲಿ ತಲಾ 460, 462, 459ಕ್ಕೆ ಕಟ್ ಆಫ್ ನಿಲ್ಬಹುದಾಗಿರುತ್ತದೆ. SCKಯಲ್ಲಿ 2,58,000ಕ್ಕೆ ಕಟ್ ಆಫ್ ನಿಲ್ಬಹುದು, ಅಂದರೆ 377ಕ್ಕೆ ಕಟ್ ಆಫ್ ನಿಲ್ಬಹುದು. ಮುಖ್ಯವಾಗಿ ಗಮನಿಸಿ, ಈ ಕನ್ನಡ ಮೀಡಿಯಂ ಇದಾವಲ್ಲ ಇವು ಬಹಳಷ್ಟು ಕಡಿಮೆ ಸೀಟ್ಗಳು ಇರೋದ್ರಿಂದ, ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಕಡಿಮೆ ಇರೋದ್ರಿಂದ ಇದರಲ್ಲಿ ಕಟ್ ಆಫ್ ಸ್ವಲ್ಪ ಲೋ ನಿಲ್ತದೆ. ಅಷ್ಟೇ ಅಲ್ಲದೆ ಕನ್ನಡ ಮೀಡಿಯಂ ಸೀಟ್ಗಳು ಎಲ್ಲ ಕಾಲೇಜಿನಲ್ಲೂ ನಿಮಗೆ ಡಿಸ್ಟ್ರಿಬ್ಯೂಷನ್ ಕಂಡು ಬರೋದಿಲ್ಲ. ಎಕ್ಸಾಂಪಲ್ ಹೇಳ್ತೇನೆ, ಅಂದರೆ ಕನ್ನಡ ಮೀಡಿಯಂ ಸೀಟ್ಗಳು ಇರ್ತವೆ, ಆದರೆ GM ಕೆಟಗರಿಯಲ್ಲಿ ಇರ್ಬೋದು, 3A ಕೆಟಗರಿಯಲ್ಲಿ ಇರ್ಬೋದು, ಆದರೆ ನಿಮ್ಮ ಕೆಟಗರಿ ಯಾವುದಿರ್ತದೋ ಆ ಕೆಟಗರಿಯಲ್ಲಿ ಎಲ್ಲ ಕಾಲೇಜಿನಲ್ಲೂ ನಿಮಗೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಸೀಟ್ಗಳು ಸಿಗೋದಿಲ್ಲ. ಅದೇ ರೀತಿ STKಯಲ್ಲಿ 2,53,000ಕ್ಕೆ ಕಟ್ ಆಫ್ ನಿಲ್ಬಹುದು, 379ಕ್ಕೆ ಈ ಒಂದು ನೀಟ್ ಸ್ಕೋರ್ಗೆ ನಿಲ್ಲಬಹುದಾಗಿರುತ್ತದೆ. ಮುಂದಿನದು ಹೈದರಾಬಾದ್ ಕರ್ನಾಟಕ. 1H ಕೆಟಗರಿಯಲ್ಲಿ 94,250ಕ್ಕೆ ಕಟ್ ಆಫ್ ನಿಲ್ಬಹುದು, ಅಂದರೆ ನೀಟ್ ಸ್ಕೋರ್ 468ಕ್ಕೆ ಕಟ್ ಆಫ್ ನಿಲ್ಬಹುದಾಗಿರುತ್ತದೆ. 2A ಹೈದರಾಬಾದ್ ಕರ್ನಾಟಕದಲ್ಲಿ 94,500ಕ್ಕೆ ಕಟ್ ಆಫ್ ನಿಲ್ಬಹುದು, 468ಕ್ಕೆ ಕಟ್ ಆಫ್ ಸ್ಕೋರ್ ಆಗಿರುತ್ತದೆ. ಮತ್ತು 2BH ಅಲ್ಲಿ 87,700ಕ್ಕೆ ಕಟ್ ಆಫ್ ನಿಲ್ಬಹುದು, 473 ಈ ಒಂದು ನೀಟ್ ಸ್ಕೋರ್ ಆಗಿರುತ್ತದೆ. 3AHನಲ್ಲಿ ಮತ್ತು 3BH ಅಲ್ಲಿ GMH ಅಲ್ಲಿ 467, 476 ಮತ್ತು 476ಕ್ಕೆ ಕಟ್ ಆಫ್ ನಿಲ್ಬಹುದು. ಮತ್ತು SCH ಅಲ್ಲಿ 2,29,000ಕ್ಕೆ ಕಟ್ ಆಫ್ ನಿಲ್ಬಹುದು, ನೀಟ್ ಸ್ಕೋರ್ 391 ಆಗಿರಬಹುದು. ಮತ್ತು STHನಲ್ಲಿ 2,11,100ಕ್ಕೆ ಕಟ್ ಆಫ್ ನಿಲ್ಬಹುದು, ನೀಟ್ ಸ್ಕೋರ್ 395ಕ್ಕೆ ಕಟ್ ಆಫ್ ನಿಲ್ಬಹುದಾಗಿರುತ್ತದೆ.
ಮುಂದಿನದು ಹೈದರಾಬಾದ್ ಕರ್ನಾಟಕ ಮತ್ತು ರೂರಲ್ ಇದ್ದರೆ ಒನ್ ಆರ್ ಎಚ್ ಅಲ್ಲಿ 1,04,000ವರೆಗೆ ಕಟ್ ಆಫ್ ನಿಲ್ಬೋದು. 2A RH ನಲ್ಲಿ 1,03,000ಕ್ಕೆ ಕಟ್ ಆಫ್ ನಿಲ್ಬೋದು. ಮತ್ತು 2B RH ಅಲ್ಲಿ 95,000ಕ್ಕೆ ಕಟ್ ಆಫ್ ನಿಲ್ಬೋದು. ಮಾರ್ಕ್ಸ್ ರೇಂಜ್ ಕೂಡ ನೀವು ಗಮನಿಸಬಹುದು. 462, 464, 468, 466, 468 ಈ ಒಂದು ರೇಂಜ್ನಲ್ಲಿಯೇ ಎಲ್ಲ ಕ್ಯಾಟಗರಿಯಲ್ಲಿ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಮತ್ತು SC RH ನಲ್ಲಿ 2,39,000ಕ್ಕೆ ಕಟ್ ಆಫ್ ನಿಲ್ಬೋದು. ಮತ್ತು ST RH ನಲ್ಲಿ 2,38,500ಕ್ಕೆ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಕೊನೆಯದಾಗಿ ಹೈದರಾಬಾದ್ ಕರ್ನಾಟಕ ವಿತ್ ಕನ್ನಡ ಮೀಡಿಯಂ ಏನಾದರೂ ಇದ್ದರೆ 1KH ಅಲ್ಲಿ 92,200ಕ್ಕೆ ಕಟ್ ಆಫ್ ನಿಲ್ಬೋದು. ಅಂದರೆ 468 ಮಾರ್ಕ್ಸ್ ಇರಬೇಕಾಗ್ತದೆ. 2A KH ನಲ್ಲಿ 1,17,000ಕ್ಕೆ ಕಟ್ ಆಫ್ ನಿಲ್ಬೋದು. ಹಾಗೆ 2B KH ನಲ್ಲಿ 77,600ಕ್ಕೆ ಕಟ್ ಆಫ್ ನಿಲ್ಬೋದು. ಅಂದರೆ ನೀಟ್ ಸ್ಕೋರ್ 480 ಆಗಿರಬೇಕಾಗುತ್ತದೆ. 3A KH ನಲ್ಲಿ 91,000ವರೆಗೆ ಕಟ್ ಆಫ್ ನಿಲ್ಬೋದು. 3B KH ನಲ್ಲಿ 90,600ಕ್ಕೆ ಕಟ್ ಆಫ್ ನಿಲ್ಬೋದು. GM KH ನಲ್ಲಿ 1,02,600ಕ್ಕೆ ಕಟ್ ಆಫ್ ನಿಲ್ಬೋದು. SC KH ನಲ್ಲಿ 2,45,500ಕ್ಕೆ ಕಟ್ ಆಫ್ ನಿಲ್ಬೋದು. ಮತ್ತು ST KH ನಲ್ಲಿ 2,40,000ವರೆಗೆ ಕಟ್ ಆಫ್ ನಿಲ್ಬೋದಾಗಿರುತ್ತದೆ. ಇಲ್ಲಿ ತಿಳಿಸಿರುವಂತಹ ಮಾಹಿತಿ ಕೇವಲ ಪ್ರೆಡಿಕ್ಷನ್ ಆಗಿರುತ್ತದೆ. ಇದು ಯಾವ ರೀತಿಯ ಒಂದು ಪ್ರೆಡಿಕ್ಷನ್ ಅಂದರೆ ಲಾಸ್ಟ್ ಇಯರ್, ಅದರ ಹಿಂದಿನ ವರ್ಷದ ಎಲ್ಲ ವರ್ಷಗಳ ಅನಾಲಿಸಿಸ್ ಮೇಲೆ ಈ ಒಂದು ಅಜಂಪ್ಷನ್ ಅನ್ನು ನಾವು ಮಾಡಿರುತ್ತೇವೆ. ಈ ಅಜಂಪ್ಷನ್ ನಿಜವಾದರೂ ಆಗ್ಬೋದು, ಬಟ್ ನಿಜವಾಗುವಂಥ ಚಾನ್ಸಸ್ಸು ಬಹಳಷ್ಟು ಇರುತ್ತದೆ. ಯಾಕೆ ಅಂದರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಕಟ್ ಆಫ್ ಇದೆಯಲ್ಲ, ಇದು ಪ್ರತಿ ವರ್ಷವೂ ಅಷ್ಟೇ ಮಟ್ಟಿಗೆ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ಸು ಎದ್ದು ಕಾಣಿಸ್ತಾ ಇರ್ತದೆ. ಭಾಳ ವೇರಿ ಆದರೂ ಕೂಡ 5,000ದಿಂದ 10,000ವರೆಗೆ ವೇರಿ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಕೂಡ ಸೀಟ್ಗಳು ಇನ್ಕ್ರೀಸ್ ಆದರೆ ಅಥವಾ ಇನ್ಯಾವುದೋ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇದು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.